ವಸಂತ ಋತುಗಳಲ್ಲಿ ನೀವು ಏನು ಆಹಾರ ಸೇವನೆ ಮಾಡಬೇಕು, ಆ ಆಹಾರ ಸೇವನೆ ಮಾಡೋದ್ರಿಂದ ಅದ್ರ ಜೊತೆಗೆ ಸಾಕಷ್ಟು ನೀರು ಕುಡಿಯೋದ್ರಿಂದ ಆ ಮಗು ಕಿರಿಕಿರಿ ಮಾಡುತ್ತೆ. ಆ ಕಿರಿಕಿರಿ ಯಾಕೆ ಮಾಡುತ್ತಂತೆ ಆ ಮಗು ಗೊತ್ತಿರಲ್ಲ. ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಮುಖದಲ್ಲಿ. ಈ ಆಹಾರಗಳನ್ನೆಲ್ಲ ತಪ್ಪಿಸ್ಬೇಕಾಗುತ್ತೆ. ನೀವು ಲೇ ಆಗುತ್ತೆ ಅದನ್ನ ಬೆಳಿಗ್ಗೆ 1 ಚಮಚೆ, ರಾತ್ರಿ 1 ಚಮಚೆ ನೀವು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ದೇಹವನ್ನು ತಂಪಾಗಿಡುತ್ತೆ, ಪಿತ್ತನ ವಿಚಾರಗೊಳ್ಳಲಾದ್ರೆ. ಓಂ ಧನ್ವಂತರಿ ದೇವತಾಗ್ಗೋ ನಮಃ. ಅರವಿಂದ್ ಆಯುರ್ವೇದ ಸೇವಾಶ್ರಮ ವತಿಯಿಂದ ನಾನು ನಿಮ್ಮ ವೈದ್ಯ ಶ್ರೀ ಆನಂದ್ ಡಿ ಏರೂರ್, ಪಾರಂಪರಿಕ ವೈದ್ಯರು. ಇವತ್ತಿನ ವಿಷಯವೇನೆಂದರೆ, ಈಗ ಬೇಸಿಗೆ ಕಾಲದಲ್ಲಿ ನಿಮ್ಮ ದೇಹವನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಬೇಸಿಗೆ ಕಾಲದಲ್ಲಿ ನಮಗೆ ಏನಾಗುತ್ತಂತಂದರೆ, ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಈ ಒಂದು ಬಿಸಿಲಿನ ತಾಪಮಾನದಿಂದ ನೀವು ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗದೇ ಇದ್ದರೂ ಕೂಡ ಅದು ಏನು ಮಾಡುತ್ತೆ ಅಂದರೆ ದೇಹದಲ್ಲಿ ನೀರಿನ ಅಂಶನ ಡ್ರೈ ಮಾಡುತ್ತೆ. ಈಗ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗಬೇಕಾದ್ರೆ ನಮಗೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ನಮಗೆ ಯಾವ ನ್ಯೂನ್ಯತೆಗಳು ಶುರು ಆಗ್ತವೆ ಅಂತಂದರೆ, ಕಣ್ಣು ಉರಿ ಬರುತ್ತೆ, ಕಾಲು ಉರಿ ಬರುತ್ತೆ, ಮತ್ತು ಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ನಂತರದಲ್ಲಿ ಉರಿ ಬರುತ್ತೆ, ಮೂತ್ರ ಫುಲ್ ಗಾಢ ಹಳದಿ ಬರುತ್ತೆ. ಈ ರೀತಿಯಲ್ಲಿ ಕೆಲವು ಲಕ್ಷಣಗಳು ನಮ್ಗೆ ಪ್ರಥಮವಾಗಿ ಅಂದ್ರೆ ಪಿತ್ತ ದೇಹದಲ್ಲಿ ಜಾಸ್ತಿ ವಿಕಾರಗೊಳ್ಳೋದಕ್ಕಿಂತ ಮುಂಚೆ ಈ ಸೂಚನೆಗಳು ಬಂದಾಗ ನಾವು ಅದನ್ನು ಗಮನ ಹರಿಸಿ ಅದನ್ನು ಸಮತೋಲನ ಮಾಡಿಕೊಳ್ಳತಕ್ಕಂಥದ್ದು ಜಾಣತನ. ಈ ರೀತಿಯಲ್ಲಿ ಒಂದು ಲಕ್ಷಣಗಳು ಏನು ಕಂಡ್ರೆ, ಮತ್ತು ಅದರಿಂದ ಇದನ್ನು ಆಗ್ಬೋದು ಮುಂದುವರೆದ ಭಾಗ ಅಂತಂದರೆ ತಲೆ ಕೂದಲು ಉದುರೋದ್ರಿಂದ ಇದರಿಂದನೂ ದೇಹದಲ್ಲಿ ಸ್ಟಮಕ್ ಹೀಟ್ ಆದಾಗ ಕೂದಲು ಉದುರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಈ ಒಂದು ವ್ಯವಸ್ಥೆನ ಬದಲು ಮಾಡ್ಕೋಬೇಕಂತಂದರೆ ನಿಮ್ಮ ದೇಹಕ್ಕೆ ಸಾಕಷ್ಟು ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತೆ, ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ. ಮತ್ತು ಬರೇ ಜಾಸ್ತಿ ನೀರು ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಲ್ಲ. ಇದನ್ನು ಫಸ್ಟ್ ನೆನಪಲ್ಲಿ ಇಟ್ಕೊಳ್ರಿ. ಯಾಕಂದರೆ ಬರೀ ದೇಹದಲ್ಲಿ ಬರೀ ನೀರನ್ನೇ ಜಾಸ್ತಿ ಕುಡಿತಾ ಹೋದಾಗ ಏನಾಗುತ್ತೆ, ಅದು ನಿಮಗೆ ವರ್ಕ್ ಆಗಲ್ಲ. ಅದು ತಕ್ಕಂತೆ ಆಹಾರಗಳನ್ನು ಯೂಸ್ ಮಾಡಬೇಕು. ಅಂದರೆ ಈ ಬೇಸಿಗೆ ವಸಂತಕಾಲ, ಈಗ ನೋಡಿ ಮಾರ್ಚ್ ಏಪ್ರಿಲ್ ಇದು ವಸಂತ ಋತು. ಇದು ವಸಂತ ಋತುಗಳಲ್ಲಿ ನೀವು ಏನು ಆಹಾರ ಸೇವನೆ ಮಾಡಬೇಕು, ಆ ಆಹಾರ ಸೇವನೆ ಮಾಡೋದ್ರಿಂದ ಅದ್ರ ಜೊತೆಗೆ ಸಾಕಷ್ಟು ನೀರು ಕುಡಿಯೋದ್ರಿಂದ ನಿಮ್ಮ ದೇಹ ತಂಪಾಗುತ್ತೆ. ನಿಮ್ಮ ದೇಹದಲ್ಲಿ ಪಿತ್ತ ವಿಕಾರಗೊಳ್ಳಲ್ಲ. ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಪಿತ್ತ ಪ್ರಕೋಪ ಆಗುತ್ತೆ. ಪಿತ್ತ ಪ್ರಕೋಪ ಆದಾಗ ನಮಗೆ ಇವೆಲ್ಲ ಕಾರಣಗಳಾಗ್ತವೆ. ನಮ್ಮ ದೇಹದಲ್ಲಿ ಪಿತ್ತ ರಕ್ತದಲ್ಲಿ ಜಾಸ್ತಿ ಸೇರಿತೆ ಅಂತಂದರೆ ಮುಂದೆ ಇದಾಗ್ಬೋದು, ಗಜಕರಣ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ಕುರುಗಳಾಗ್ಬೋದು, ಬಾಯಿಯಲ್ಲಿ ಹುಣ್ಣಾಗ್ಬೋದು, ಮತ್ತು ಸ್ವಲ್ಪ ಟಚ್ ಮಾಡಿ ಸಾಕು ಮೂಗಿನಲ್ಲಿ ರಕ್ತಸ್ರಾವ ಆಗ್ಬೋದು. ಇವೆಲ್ಲವೂ ಏನದಾವಲ್ಲ ಪಿತ್ತ ವಿಕಾರದ ಲಕ್ಷಣಗಳು. ಮತ್ತು ದೇಹದಲ್ಲಿ ಯಾವುದೇ ಭಾಗದಾಗ ರೆಡ್ಡಿಸ್ ಆಗಿ ಕೆಂಪೆಗ ಆತು ಅಂತಂತಂದರೆ ಅದೆಲ್ಲದೂ ಕೂಡ ಏನಂತಂದರೆ ಪಿತ್ತ ವಿಕಾರದ ಲಕ್ಷಣಗಳಂತ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯಲ್ಲಿ ನೀವೇನಾದರೂ ಸೂಚನೆಗಳು ಕಂಡಾಗ ನಿಮ್ಮ ದೇಹದಲ್ಲಿ ಏನೋ ನಮ್ಮ ದೇಹದಲ್ಲಿ ಪಿತ್ತ ವಿಕಾರ ಆಗ್ತಿದೆ, ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಿದೆ ಅಂತೇಳಿ ತಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇದನ್ನು ತಪ್ಪಿಸ್ಬೇಕು. ಇದನ್ನೆಲ್ಲ ನಾವು ತಪ್ಪಿಸಿ ಆರೋಗ್ಯವಂತರಾಗಬೇಕು. ನಾವು ಇದನ್ನು ಬಿಸಿಲಿನ ಒಂದು ಧಗೆಯಿಂದ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಆಹಾರ ಪದ್ಧತಿಯನ್ನ ನಾವು ಬದಲು ಮಾಡ್ಕೋಬೇಕು. ಆಹಾರ ಪದ್ಧತಿಯನ್ನ ಯಾವ ಥರ ನಾವು ಬದಲು ಮಾಡಬೇಕಪ್ಪಂತಂದರೆ, ನಾವು ಪ್ರಥಮವಾಗಿ ಬಿಡ್ಬೇಕಾಗಿರೋದು ಏನಂತಂದರೆ ಸಿಹಿ ಪದಾರ್ಥನ ಬಿಡಬೇಕು. ಮೇನ್ ಮುಖ್ಯವಾಗಿ ಸಿಹಿ ಪದಾರ್ಥಗಳನ್ನು ಬಿಡಬೇಕು. ಮೊಸರು ಮುಖ್ಯವಾದ ಮೊಸರನ್ನು ಬಿಡಬೇಕು. ಎಲ್ಲರೂ ಏನು ತಿಳ್ಕೊಂತಾರೆ ಅಂತಂದರೆ ಮೊಸರು ತಂಪು ಮಾಡುತ್ತೆ ಅಂತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೆ ಮೊಸರು ತಂಪು ಮಾಡಲ್ಲ, ಇನ್ನೂ ಕೂಡ ಪಿತ್ತನ್ನು ಜಾಸ್ತಿ ಮಾಡುತ್ತೆ. ಅದನ್ನೇ ನೀವು ಬೆಳಗ್ಗೆ 7 ಗಂಟೆ ಒಳಗಡೆನೆ ಮಜ್ಜಿಗೆ ಕಟ್ಟದ್ಬಿಟ್ಟು ಆ ಬೆಣ್ಣೆ ಬೆಣ್ಣೆ ಅಂಶನ ತೆಗೆದುಬಿಟ್ಟು ನೀವೇನು ಉಳಿದಂಥ ಮಜ್ಜಿಗೆ ಇರುತ್ತಲ್ಲ ಆ ಮಜ್ಜಿಗೆ ನಿಮ್ಮ ದೇಹನ ಕೂಲ್ ಮಾಡುತ್ತೆ. ಹಾಗಾಗಿ ಮೊಸರನ್ನು ಕೂಡ ನೀವು ತಪ್ಪಿಸ್ಬೇಕು. ಮತ್ತು ಪನ್ನೀರು
ಅದನ್ನು ಕೂಡ ನೀವು ಏನು ಮಾಡಬೇಕು, ತಿನ್ನಬಾರ್ದು. ಯಾಕಂತಂದರೆ ಕರಿದ ಪದಾರ್ಥ ಆಹಾರನ್ನು ಕೂಡ ನಿಮಗೆ ಪಿತ್ತನ ಜಾಸ್ತಿ ಮಾಡುತ್ತೆ. ಮತ್ತು ಇದೆಲ್ಲ ಮಾಡಿಬಿಟ್ಟು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ತಿಂದುಬಿಟ್ಟು ಮತ್ತೆ ಮಧ್ಯಾಹ್ನ ನಿದ್ದೆ ಮಾಡ್ತಾರೆ. ಈ ಸಮಯದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡೋದ್ರಿಂದನೂ ಕೂಡ ನಿಮ್ಮ ಪಿತ್ತ ವಿಕಾರ ಜಾಸ್ತಿ ಆಗುತ್ತೆ. ಇದನ್ನು ತಪ್ಪಿಸ್ಬೇಕು ನೀವು. ಮೇನ್ ಇಂಪಾರ್ಟೆಂಟ್, ಇದನ್ನು ತಪ್ಪಿಸಿದ್ರೆ ನಿಮ್ಗೆ ಆದಷ್ಟು ಏನು ಮಾಡುತ್ತೆ, ಪಿತ್ತ ಹತೋಟಿಯಲ್ಲಿರುತ್ತೆ, ಸಮತೋಲನವಾಗಿರುತ್ತೆ. ಮತ್ತು ನೀವು ಆ ಆಹಾರನ ಏನು ಸೇವನೆ ಮಾಡ್ಬೇಕು ಅಂತಂದರೆ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರನ ನೀವು ಸೇವನೆ ಮಾಡಬೇಕು, ಸುಲಭವಾಗಿ. ಇದರಲ್ಲಿ ನೀವೇನು ಮಾಡಬೇಕು, ಹಳೆ ಅಕ್ಕಿ ಅನ್ನ ಊಟ ಮಾಡಬೇಕು. ಹಳೆ ಅಕ್ಕಿ, ಈ ಹೊಸ ಬರ್ತಂಥ ಅಕ್ಕಿ ಅಲ್ಲ, ಹಳೆ ಅಕ್ಕಿ, ಹಳೆ ಗೋಧಿ, ಹೆಸರು ಬೇಳೆ, ಹೆಸರು ಕಾಳು, ತರಕಾರಿಗಳು, ಕಾಳು ಪಲ್ಯಗಳನ್ನು ಚೆನ್ನಾಗಿ ತಗೋಬೇಕು. ಸ್ವಲ್ಪ ಕಹಿ ಪದಾರ್ಥನೂ ಚೆನ್ನಾಗಿ ತೊಗೋಬೇಕು, ಸ್ವಲ್ಪ ಖಾರನೂ ಚೆನ್ನಾಗಿ ತೊಗೋಬೇಕು. ಸೋರೆಕಾಯಿ, ಬದನೆಕಾಯಿ ಅಂತಂತಂದರೆ ನೀವು ರಾತ್ರಿ ಸಮಯದಲ್ಲಿ ಬದನೆಕಾಯಿ ತಿನ್ನಬಾರ್ದು, ಮಧ್ಯಾಹ್ನ ತಿನ್ಬೋದು. ಮೆಂತೆ ಮತ್ತು ಈ ಮಜ್ಜಿಗೆ, ಪಾನಕ, ಬಿಸಿ ನೀರು ಅಂದರೆ ಉಗುರು ಬೆಚ್ಚಗೆ ನೀರು, ಜ್ಯೇಷ್ಠ ಮಧು, ನೀವು ಬೆಳಗಿನ ಊಟದ ನಂತರ ಸ್ವಲ್ಪ ಜೇನುತುಪ್ಪ, ಇವೆಲ್ಲ ತಿನ್ನೋದ್ರಿಂದ ನೀರಿನ ಅಂಶನ ಹಿಡ್ಕೊಳ್ಳುತ್ತೆ. ನೀರು ಕುಡಿದಾಗ ನಿಮ್ಮ ದೇಹ ನೀರನ್ನ ಹಿಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ತಂಪನ್ನು ಉಂಟು ಮಾಡುತ್ತೆ. ಮತ್ತು ನಿಮಗೆ ನೀರು ಕುಡಿ ಅಂದ ತಕ್ಷಣ ಒಂದು ಬಾಟ್ಲಿ ನೀರು ಇಟ್ಕೊಂಡ್ಬಿಟ್ಟು ನಿಮಿಷಕ್ಕೆ ನೀರು ಕುಡಿಯೋದನ್ನು ವೆರಿ ರಾಂಗ್. ನೀವು ಊಟ ಮಾಡಿದ ಮೇಲೆ ಸ್ವಲ್ಪ ನೀರು ಮುಕ್ಕಳಿಸಿ ನುಂಗಿ ನಂತರ ನೀವು ಅರ್ಧ ಗಂಟೆ 45 ನಿಮಿಷ ನಂತರ ಹೊಟ್ಟೆ ತುಂಬ ನೀರು ಕುಡಿಯಿರಿ. ಹೊಟ್ಟೆ ತುಂಬ ನೀರು ಕುಡಿದು ನೀವೇನು ಮಾಡ್ಬೇಕಂದ್ರೆ ಮತ್ತೆ ನೀರಡಿಕೆ ಅಂತ ಅನಿಸಿದಾಗ, ನೀರಿನ ಬೇಕು ಅಂತ ಅನಿಸಿದಾಗ ಅವಾಗ ಚೆನ್ನಾಗಿ ನೀರು ಕುಡೀರಿ. ನಿಮ್ಮ ದೇಹದಲ್ಲಿ ಯಾವತ್ತೂ ನಿಮ್ಮ ದೇಹ ಕೂಲಾಗಿರುತ್ತೆ. ಯಾಕಂದರೆ ಸಾಕಷ್ಟು ಜನ ನಮ್ಮ ಹತ್ರ ಬರ್ತಕ್ಕಂಥ ಪೇಷಂಟ್ ನಾನು ಕೇಳಿದೆ, ಸರ್ ಇಲ್ಲ ಸರ್ ನಾನು ತುಂಬ ನೀರು ಕುಡಿತೀನಿ ಸರ್, ಸಾಕಷ್ಟು ನೀರು ಕುಡಿತೀನಿ ಸರ್, ಬೆಳಗ್ಗಿನ 1 ಲೀಟ್ರ್ ನೀರು ಕುಡಿತೀನಿ ಸರ್ ಅಂತ. ನೋಡ್ರಿ, ಬೆಳಗ್ಗೆ 1 ಲೀಟ್ರ್ ನೀರು ಬೇಕಾಗಿಲ್ಲ. ಬೆಳಗ್ಗೆ ಯಾವುದೇ ನೀರು ಕುಡೀರಿ. ಈ ಸಮಯದಲ್ಲಿ ನೀವು ನಾರ್ಮಲ್ ನೀರು ಕುಡಿದ್ರೆ ಪರವಾಗಿಲ್ಲ, ಬಿಸಿನೀರು ಬೇಕಂತೇನಿಲ್ಲ. ನೀವು 500 ml ಮಾತ್ರ ನೀರು ಕುಡೀರಿ ಸಾಕು. ಬೆಳಗ್ಗೆ 500 ml ನೀರು ಸಾಕು ನಿಮಗೆ ಬೆಳಗ್ಗೆ, ಏನು ತೊಂದರೆ ಇಲ್ಲ. ಮತ್ತು ಸ್ನಾನ ಆದಮೇಲೆ ನಿಮ್ಮ ಪೂಜೆ ಎಲ್ಲ ನಿತ್ಯ ಕಾರ್ಯಗಳನ್ನು ಮುಗಿಸ್ಕೊಂಡು ನೀವೇನು ಮಾಡಬೇಕು ಅಂದರೆ ಊಟ ಮಾಡಬೇಕು. ಊಟ ಮಾಡಿದ ಮೇಲೆ ನೀವು ಸ್ವಲ್ಪ ನೀರು ಕುಡಿದು ಅರ್ಧ ಗಂಟೆ ಆದಮೇಲೆ ನೀರು ಕುಡೀರಿ. ಬೆಳಗ್ಗೆನೇ ನೀವು ಏನು ಮಾಡ್ಬೇಕಂತಂದರೆ ಹಣ್ಣು ತರಕಾರಿಗಳನ್ನು ಸಲಾಡ್ ರೂಪದಲ್ಲಿ ತಿನ್ನಿರಿ. ಯಾಕೆ ಬೆಳಗ್ಗೆ ಇಡ್ಲಿ ದೋಸೆಗಳನ್ನು ತಪ್ಪಿಸ್ರಿ. ನಾನು ಯಾರು ಇಡ್ಲಿ ದೋಸೆ ತಿಂತಾರ ಅವರು ಅಳಿಸಿದ ಅನ್ನ ತಿಂದಂಗೆ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಬೆಳಗ್ಗೆ ನೆನೆ ಹಾಕ್ತೀರಿ, ರಾತ್ರಿ ರುಬ್ತೀರಿ, ಮಾರನೇ ದಿವಸ ಅದು ಹುಳಿಯಾಗುತ್ತೆ, ಸಿಟ್ರಿಕ್ ಆ್ಯಸಿಡ್ ಜಾಸ್ತಿ ಆಗಿರ್ತೈತೆ. ಅದನ್ನು ಏನು ಮಾಡ್ತಾರೆ, ನೀವು ಬೇಯಿಸಿಕೊಂಡು ತಿನ್ನೋಂಥ ಒಂದು ರೂಢಿ ಇದೆ ನಿಮ್ಮ ಮನೆಯಲ್ಲಿ. ಹಾಗಾಗಿ ಅದನ್ನು ಬದಲು ಮಾಡ್ತೀರಿ. ಈ ಸಮಯದಲ್ಲಿ ಇಡ್ಲಿ ದೋಸೆಗಳನ್ನು ತಿನ್ನಬೇಡಿ. ಯಾಕಂದರೆ ದೋಸೆ ತಿನ್ನಿರಿ ಹೆಂಗಂದರೆ ಇನ್ಸ್ಟಂಟ್ ಹಿಂಗೆ ರೆಡಿ ಮಾಡಿ ಹಿಂಗೆ ನೀವು ಹಾಕ್ಕೊಂಬಿಟ್ಟು ದೋಸೆ ತಿನ್ನಿರಿ, ಪರವಾಗಿಲ್ಲ. ಆದ್ರೆ ಈ ಬೆಳಗ್ಗೆ ನೆನೆ ಹಾಕಿಬಿಟ್ಟು ರಾತ್ರಿ ಅಥವಾ ಕೊಳೆ ಹಾಕಿ ತಿಂತಾರಲ್ಲ, ಆ ಥರ ದಯವಿಟ್ಟು ತಪ್ಪಿಸ್ಬಿಡ್ರಿ. ಈ ಸಮಯದಲ್ಲಿ ತರಕಾರಿ, ಮೆಂತ್ಯ ಪಲ್ಯ ಚೆನ್ನಾಗಿ ತೋರಿ, ಸೌತೆಕಾಯಿ, ಗಜ್ಜರಿ, ಕಲ್ಲಂಗಡಿ ಹಣ್ಣು, ಬಾದಾಮ್, ಇವೆಲ್ಲವೂ ಕೂಡ ಚೆನ್ನಾಗಿ ತೋರಿ. ಮತ್ತು ಇನ್ನೊಂದು ಏನಂತಂತಂದರೆ ಗಂಧ ಲೇಪನ ಮಾಡಿಕೊಳ್ರಿ. ಗಂಧ ಲೇಪನ ಮಾಡಿ ಇಲ್ಲಿ ಮತ್ತು ಇಲ್ಲಿ ಮತ್ತು ಈ ಕಿವಿ ಹಿಂದು ಭಾಗದಲ್ಲಿ, ಮತ್ತು ಇವೆಲ್ಲ ಹೆಂಗಿದೆ ಅಂತಂದರೆ ಕೆಲವು ಜನಾಂಗದವರು ಉಪಯೋಗಿಸ್ತಾರೆ. ಯಾಕೆ ಉಪಯೋಗಿಸ್ತಾರೆ ಅಂದರೆ ಅದು ಕೂಡ ನಿಮ್ಮ ಈ ಏನು ಆರ್ಗನ್ಗಳಿದಾವಲ್ಲ, ಇಲ್ಲಿ ಏನು ಹಚ್ತೀವಲ್ಲ, ಇಲ್ಲಿ ಒಂದು ಮೆರಿಡಿಯನ್ ಇರ್ತೈತಿ. ಈ ಮೆರಿಡಿಯನ್ನಿಗೆ ನೀವು ಹಚ್ಚೋದ್ರಿಂದ ಏನಂತ ದೇಹ ತಂಪಾಗುತ್ತೆ. ಆ ದೇಹ ತಂಪಾಗಿ ಇಡಲು ಅದು ಸಹಾಯ ಮಾಡುತ್ತೆ. ಈ ರೀತಿಯಲ್ಲಿ ನೀವು ಬದಲು ಮಾಡ್ಕೋಬೇಕು. ಇನ್ನೊಂದು ಏನು ಮಾಡ್ಕೊಂಡು ಸೋರೆಕಾಯಿ ಅಥವಾ ಬೂದು ಕುಂಬಳಕಾಯಿ ಲೇನು ಕೂಡ ನೀವು ಮಾಡ್ಕೊಬೇಕು. ಬೂದು ಕುಂಬಳಕಾಯಿನ ಹೆಚ್ಚಿಬಿಟ್ಟು ಅದನ್ನು ನಾವು ಜ್ಯೂಸ್ ಥರ ಮಾಡಿ ಹಿಂಡಿಬಿಟ್ಟು ಆ ಹಿಪ್ಪೆ ಅದರ ಜೊತೆಗೆ ನಾವು ಬೆಲ್ಲ, ಬಾದಾಮು, ತುಪ್ಪ ಮತ್ತು ಕುಂಬಳ ಬೀಜ ಇವೆಲ್ಲವನ್ನು ಹಾಕಿಬಿಟ್ಟು ಆ ರಸನ ಹಾಕಿಬಿಟ್ಟು ಬೇಯಿಸಿದಾಗ ಕವ ಆಗುತ್ತೆ. ಅದು ಕವ ಥರ ಆಗುತ್ತೆ, ಲೇ ಆಗುತ್ತೆ. ಅದನ್ನು ಬೆಳಿಗ್ಗೆ 1 ಚಮಚೆ, ರಾತ್ರಿ 1 ಚಮಚೆ ನೀವು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ದೇಹವನ್ನು ತಂಪಾಗಿಡುತ್ತೆ. ಪಿತ್ತನ ವಿಕಾರಗೊಳ್ಳಲಾರದೆ ಅದು ಸಮತೋಲನ ಆಗುತ್ತೆ. ಇದೇ ಸಮಯದಲ್ಲಿ ನಮಗೆ ಜಾಸ್ತಿ ಏನಾಗುತ್ತೆ ಅಂದರೆ ಕಿಡ್ನಿ ಸ್ಟೋನ್ ಆಗುತ್ತೆ. ಮತ್ತು ಏನಾಗುತ್ತೆ ಅಂತಂದರೆ ನಮ್ಗೆ ಮೂಲವ್ಯಾಧಿ ಆಗುತ್ತೆ. ಯಾಕೆ ಮೂಲವ್ಯಾಧಿ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆದಾಗ ಆ ದೊಡ್ಡ ಕರಳಲ್ಲಿ ಚಲನೆ ಕಡಿಮೆ ಆಗುತ್ತೆ. ಹಾಗಾಗಿ ಊಟದ ಸಮಯದಲ್ಲಿ
ನೀವು ಸಾಂಬಾರು ಕ್ವಾಂಟಿಟಿ ಜಾಸ್ತಿ ತಗೋರಿ, ಕುಡೀರಿ. ಹಿಂದಕ್ಕೆ ನೋಡ್ರಿ ಹಿರಿಯರು ಏನು ಮಾಡ್ತಾರೆ, ಸುರಿತಿದ್ರು. ಈ ರೀತಿಯಲ್ಲಿ ಆ ರೀತಿಯಲ್ಲಿ ಸುರಿಯೋದು ನೋಡಿದ್ರೆ ಈಗಿನ ಜನ್ರೇಷನ್ ಏನು ಮಾಡ್ತಾರೆ, ತಮಾಷೆ ಮಾಡುತ್ತೆ, ಏನ್ರಿ ಯಾವ ಥರ ತಿಂತಾರೆ ಇವರು ಅಂತೇಳಿ. ಅದು ಆಗಿನ ಕ್ರಮ, ಅದು ತುಂಬ ಚೆನ್ನಾಗಿತ್ತು. ಆ ರೀತಿಯಲ್ಲಿ ಸಾಂಬಾರು ಪದಾರ್ಥ ಜಾಸ್ತಿ ತಗೋರಿ. ಊಟದ ಸಮಯದಲ್ಲೇ ತರಕಾರಿಗಳನ್ನು ಚೆನ್ನಾಗಿ ತಗೋರಿ. ಆದಷ್ಟು ಊಟ 3 ಹೊತ್ತು ಮಾಡೋ ಬದಲು ಬೆಳಗ್ಗೆ ಮತ್ತು ಮಧ್ಯಾಹ್ನ ರಾತ್ರಿನೇ ಊಟ ಸೇವನೆ ಮಾಡಿ, ಮಧ್ಯಾಹ್ನ ಲೈಟ್ ಫುಡ್ ತಗೊಳ್ಳೋಂಥ ವ್ಯವಸ್ಥೆ ಮಾಡಿರಿ. ಮಕ್ಕಳಲ್ಲಿ ಆದಷ್ಟು ತಾವು ಏನಪ್ಪ ಅಂತಂದರೆ ಈ ಬಿಸ್ಕಿಟು ಮತ್ತು ಬ್ರೆಡ್ಡು ತಪ್ಪಿಸ್ಬಿಡ್ರಿ. ಬಿಸ್ಕಿಟ್ ಬ್ರೆಡ್ ದಯವಿಟ್ಟು ತಿನ್ನಿಸ್ಬಿಡ್ರಿ. ಹಣ್ಣುಗಳು ತಿನ್ನಿಸ್ರಿ, ತುಪ್ಪ ಚೆನ್ನಾಗಿ ತಿನ್ನಿಸ್ರಿ. ಮಕ್ಕಳಿಗೆ ಬ್ರೆಡ್ ಬಿಸ್ಕಿಟ್ ತಿನ್ನೋದ್ರಿಂದ ಮೊದಲನೇ ನೀರು ಚೆನ್ನಾಗಿ ಕುಡಿತಿರಲ್ಲ ಅವರು. ಈ ಬೇಸಿಗೆ ಟೈಮ್ನಲ್ಲಿ ಅವ್ರಿಗೆ ಬ್ರೆಡ್ ಬಿಸ್ಕಿಟ್ ಇವೆಲ್ಲ ಜಾಸ್ತಿ ಬೆಳಗಿನ ಆಹಾರದಲ್ಲೇ ತಿನ್ನಿಸಿದ್ರೆ ಅಂದರೆ ಅವ್ರ ದೇಹದಲ್ಲಿ ಏನಂತೆ, ನೀರಿನ ಅಂಶ ಕಡಿಮೆ ಆಗುತ್ತೆ. ಯಾವಾಗ ನೀರಿನ ಅಂಶ ಕಡಿಮೆ ಆಯ್ತು ಅಂದ್ರೆ ಆ ಚಲನೆ ಇರಲ್ಲ, ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಪ್ರೆಷರಿಂದ ಆ ಮಗು ಹೊರಗೆ ಹಾಕಿದಾಗ ಆ ಮಗುವು ಕೂಡ ಮುಂದೆ ಪೈಲ್ಸ್ ರೂಪದಲ್ಲಿ ಏನಾದರೂ ತೊಂದರೆ ಆಗ್ಬೋದು. ಹಾಗಾಗಿ ಹಣ್ಣುಗಳು ತರಕಾರಿಗಳು ತಿನ್ನಿಸೋಂಥ ಒಂದು ವೃತ್ತಿ ಹಾಕಿರಿ. ಗೋಬಿ ಮಂಚೂರಿ ತಪ್ಪಿಸ್ರಿ, ಪಾನಿಪುರಿ ತಿನ್ನೋದು ಬಿಡ್ರಿ. ಯುವತಿಯರು ಏನು ಮಾಡ್ತಾರೆ ಅಂದರೆ, ಯುವತಿಯರಲ್ಲೇ ಜಾಸ್ತಿ ಪಾನಿಪುರಿ, ಗೋಬಿ ಮಂಚೂರಿ, ಈ ಏನು ರೋಡ್ ಸೈಡ್ ಇರ್ತಕ್ಕಂಥದನ್ನು ಜಾಸ್ತಿ ಅಪೇಕ್ಷೆ ಪಡ್ತಾರೆ. ಆದಷ್ಟು ದಯವಿಟ್ಟು ಯಾರಿಗೆ ಮಡೆವುಗಳಾಗಿದ್ದಾರೆ, ಪಿಂಪಲ್ಸ್ ಜಾಸ್ತಿ ಆಗ್ತದೆ ಮುಖದಲ್ಲಿ, ಈ ಆಹಾರಗಳನ್ನೆಲ್ಲ ತಪ್ಪಿಸ್ಬೇಕಾಗತ್ತೆ ನೀವು. ಯಾಕಂತಂದರೆ ದೇಹದಲ್ಲಿ ಪಿತ್ತ ವಿಕಾರ ಜಾಸ್ತಿ ಆದಾಗ ಅದು ಈ ಉಷ್ಣದಿಂದ ದೇಹದಲ್ಲಿ ಮುಖದ ಮೇಲೆ ಗುಳ್ಳೆಗಳು ಜಾಸ್ತಿ ಆಗುತ್ತೆ, ಬಾಯಲ್ಲಿ ಗುಳ್ಳೆ ಆಗುತ್ತೆ. ಈ ರೀತಿಯಲ್ಲಿ ನೀವು ಈ ವ್ಯವಸ್ಥೆನ ನೀವು ಬದಲು ಮಾಡ್ಕೊಂಬಿಟ್ಟು, ನಿಮ್ಮ ಆಹಾರ ಮತ್ತು ವ್ಯವಹಾರನ ಬದಲು ಮಾಡ್ಕೊಂಡು ಈ ಒಂದು ಬೇಸಿಗೆ ಸಮಯದಲ್ಲಿ ನೀವು ಆದಷ್ಟು ಈ ಒಂದು ಬೇಸಿಗೆ ಧಗೆಯಿಂದ ರಕ್ಷಣೆ ಮಾಡಿಕೊಳ್ಳಿ. ಮತ್ತು ಬೆಳಗ್ಗೆ ನೀವು ಎದ್ದ ತಕ್ಷಣ 2-3 ಎಳೆನೀರನ್ನು ಕುಡೀರಿ. ಮೂತ್ರ ಅದೇ ಅದನ್ನು ಕುಡ್ದಂಥದ್ದೇ ಎಳೆನೀರು ಮೂತ್ರ ವಿಸರ್ಜನೆ ಬರೋವರೆಗೂ ಕೂಡ ನೀವು ಯಾವುದೇ ನೀರು ಕುಡಿಯೋದು ಬೇಡ. ಯಾಕಂದರೆ ಬೆಳಗಿನ ನೀವೇನು ಕುಡಿತೀರಿ ಎಳೆನೀರು, ಅದೇ ನಿಜವಾದ ನಿಮ್ಮ ದೇಹಕ್ಕೆ ತಂಪನ್ನುಂಟು ಮಾಡುತ್ತೆ. ಆದರೆ ನೀವು ಊಟ ಮಾಡಿದ ಮೇಲೆ ಎಲ್ಲರ ಕಂಡಂಗೆ ಅದು ಎಳ್ನೀರು ಏನು ಕುಡಿತೀರಲ್ಲ, ಅದು ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಮತ್ತು ಮನೆ ಫ್ರಿಜ್ ಇದೆ ಅಂತೇಳಿ ಫ್ರಿಜ್ಜಲ್ಲಿ ನೀರು ಇಟ್ಕೊಂಡ್ಬಿಟ್ಟು ನೀವು ಫ್ರಿಜ್ ನೀರನ್ನ ಗಟಗಟ ನೀರು ಜಾಸ್ತಿ ಕುಡಿತೀರಿ, ಅದು ವೆರಿ ರಾಂಗು, ತಪ್ಪು. ಅದು ಆ ಥರ ಕುಡಿಬಾರ್ದು. ಹೊಸ ಗಡಿಗೆ ತಗೋರಿ, ಗಡಿಗೆಯಲ್ಲಿ ನೀರು ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆನ ಸುತ್ತಿಟ್ಟು ಬುಡಕ್ಕೆ ಉಸುಕಾಕಿ ಒಂದು ಚಿಕ್ಕ ಟೈರ್ ತಗೋರಿ, ಸ್ಕೂಟಿದು ಟೈರ್ ಇರ್ತೈತಲ್ಲ, ಟೈರ್ದು ಉಸುಕಿನ ಮೇಲೆ ಗಡಿಗೆ ಇಟ್ಬಿಟ್ಟು ಅದಕ್ಕೆ ಏನು ಮಾಡಿರಿ, ಒಂದು ಕಾಟನ್ ಬಟ್ಟೆ ಹಾಕಿ ಊಟ ಮಾಡಿದ ಮೇಲೆ ಅವಾಗವಾಗ ಬೇಕಾದಾಗ ಆ ನೀರು ಕುಡಿತೇವ್ರಿ, ನಿಮ್ಗೆ ಯಾವ ತೊಂದರೆ ಬರಲ್ಲ. ಮತ್ತು ಆದಷ್ಟು ನೀವು ಈಗ ಯಾವ ಥರ ಉಡುಪುಗಳನ್ನು ಧರಿಸ್ಬೇಕಂತಂದರೆ ಕಾಟನ್ ಬಟ್ಟೆಗಳನ್ನು ಧರಿಸ್ಬೇಕು. ಅಂದರೆ ನಿಮ್ಮ ದೇಹಕ್ಕೆ ಶಾಖನ್ನು ಬಿಡಲ್ಲ, ಅದು ತಂಪನ್ನು ಉಂಟು ಮಾಡುತ್ತೆ. ಕಾಟನ್ ಬಟ್ಟೆನೇ ಯೂಸ್ ಮಾಡಿ. ಮತ್ತು ಸಣ್ಣ ಮಕ್ಕಳಲ್ಲಿ ಪಾಪ ಅವಕ್ಕೇನು ಗೊತ್ತಾಗಲ್ಲ, ಆ ಮಗುನ ಯಾವ ಬಟ್ಟೆ ಹಾಕೋದಂತ ತಾಯಂದ್ರಿಗೆ ಗೊತ್ತಾಗಲ್ಲ. ಆ ಪಾಲಿಸ್ಟರ್ ಮಿಕ್ಸ್ ಇರ್ತಕ್ಕಂಥದ್ದನ್ನು ಇಂಥ ಬಿಸಿಲಿಗೆ ಹಾಕಿದಾಗ ಆ ಮಗು ಕಿರಿಕಿರಿ ಮಾಡುತ್ತೆ. ಆ ಕಿರಿಕಿರಿ ಯಾಕೆ ಮಾಡುತ್ತಂತೆ ಆ ಮಗು ಗೊತ್ತಿರಲ್ಲ. ಆ ಮಗುಗೆ ಅದನ್ನು ಕೊಡಿಸ್ತಾರೆ, ಇದು ಕೊಡಿಸ್ತಾರೆ, ಆದರೂ ಕೂಡ ಆ ಮಗು ಕೇಳಲ್ಲ. ಯಾಕಂತಂದರೆ ಆ ಮಗುಗೆ ದೇಹದಲ್ಲಿ ತ್ರಾಸ ಆಗ್ತಿರುತ್ತೆ. ಹಾಗಾಗಿ ಈ ಮಲ್ಲಂಗಿ ಅಂತಂತಾರೆ, ಅಂದರೆ ತಿಳುವಾದ ಬಟ್ಟೆ, ಕಾಟನ್ ತಿಳುವಾದ ಬಟ್ಟೆಗಳನ್ನು ಹಾಕ್ರಿ. ಇಲ್ಲ ಹಾಫ್ ಬನ್ನಿ ಬರುತ್ತೆ, ಚಿಕ್ಕದು ಹಾಫ್ ಬನಿಯನ್ ಬರುತ್ತೆ, ಕಾಟನ್ ಟೀ ಶರ್ಟ್ ಹಾಕ್ರಿ. ಆ ರೀತಿಯಲ್ಲಿ ಮಕ್ಕಳು ಹಾಕಿದಾಗ ಮಕ್ಕಳು ಕೂಲಾಗಿ ಮಲಗ್ತಾರೆ. ಈ ರೀತಿಯಲ್ಲಿ ನಿಮ್ಮ ಒಂದು ಆಹಾರ ವ್ಯವಹಾರ ಬದಲಾವಣೆ ಮಾಡಿಕೊಂಡು ನೀವು ಈ ಒಂದು ಬೇಸಿಗೆಯನ್ನು ಫೇಸ್ ಮಾಡಿ ಆರೋಗ್ಯವಂತರಾಗಿ, ಏನು ಈ ಹೇಳಿದಿನ ಟಿಪ್ಸ್ಗಳನ್ನು ಅದನ್ನು ನಿಜವಾಗ್ಲೂ ಬಳಕೆ ಮಾಡಿದರೆ ನಿಮ್ಗೆ ತುಂಬ ಅತ್ಯುತ್ತಮವಾಗಿ ಆರೋಗ್ಯ, ನಿಮ್ಮ ರಕ್ಷಣೆ ನಿಮ್ಮ ಕೈಗಿರುತ್ತೆ. ಧನ್ಯವಾದಗಳು.